ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಲೋನ್ ಆರ್ಟಿಸ್ಟ್. ಓಕೆ ಗೈಸ್, ನಾನಿವತ್ತು ಎಲ್ಲಿದ್ದೀನಿ ಅಂದರೆ ಪವರ್ಫುಲ್ ಪೀಪಲ್ಸ್ ಮೇಕ್ ಪ್ಲೇಸಸ್ ಪವರ್ಫುಲ್ ಬೂದಾಳಲ್ಲಿದ್ದೀನಿ ನಾನಿವತ್ತು. ನಮ್ಮ ದೀಕ್ಷಾ ಅವ್ರ ಮನೆಗೆ ಬಂದಿದ್ದೀನಿ. ರಜಾ ಇತ್ತಲ್ಲ, ಸ್ಟಡಿ ಹಾಲಿಡೇಸ್ ಅಂತ. ಸ್ಟಡಿ ಹಾಲಿಡೇಸ್ ಕೊಟ್ಟಿರೋದು ಸ್ಟಡಿ ಮಾಡಿರಿ ಅಂತ. ನಾವು ಹಿಂಗೆ ಊರೂರು ತಿರುಗಿಕೊಂಡು ಆಟ ಆಡ್ಕೊಂಡಿದ್ದೀವಿ, ಏನು ಸ್ಟಡಿ ಮಾಡ್ತಾಯಿಲ್ಲ. ಆ್ಯಂಡ್ ಇವತ್ತು ನೆನ್ನೆ ಸಂಜೆ ಇಲ್ಲಿಗೆ ಬಂದೆ. ಇವತ್ತು ತಿನ್ನಾಗ ಮಾಡ್ಕೊಬೇಕಲ್ಲ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೋಗಿ ಏನೇನು ಬೇಕಲ್ಲ ತೊಗೊಂಬಂದಿದ್ವಿ. ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಗೆಸ್ ಮಾಡಿ ಗೈಸ್. ಯು ಕ್ಯಾನ್ ಗೈಸ್, ಯು ಕ್ಯಾನ್. ನೀವು ಮಾಡಿರಿ, ಗೆಸ್ ಮಾಡಿರಿ. ಇವತ್ತು ನಾವು ಮಾಡ್ತಾಯಿದ್ದೀವಿ ಕಸ್ಟರ್ಡ್ ಮಾಡ್ತಾಯಿದ್ದೀವಿ ಗೈಸ್. ದೀಕ್ಷನ್ ತೋರಿಸ್ಬಾರ್ದಂತೆ, ತೋರಿಸಲ್ಲ ಇವತ್ತು ವ್ಲಾಗಲ್ಲಿ. ಕಸ್ಟರ್ಡ್ ಮಾಡ್ತಾಯಿದ್ದೀವಿ. ಈ ದೀಕ್ಷುಗೆ ಯಾಕೆ ತೋರಿಸಲ್ಲ ಅಂದರೆ ನಾನು ಆಮೇಲೆ ನನಗಿನ್ನ ಅವಳಿಗೆ ಫ್ಯಾನ್ಸ್ ಜಾಸ್ತಿ ಆಗಿಬಿಡ್ತಾರೆ, ಅದಕ್ಕೆ ನಾನು ತೋರಿಸಲ್ಲ ಅಲ್ವಾ ಗೈಸ್. ಆಮೇಲೆ ಎಲ್ಲರೂ ದೀಕ್ಷು ಎಲ್ಲಿ ಅಂತಾರೆ. ನಾನು ಏನು ಮಾಡಲಿ ಅವಾಗ. ಅವ್ನು ಯಾರವನು ನೆನ್ನೆ ನಾವು ಇದು ನೋಡ್ತಾ ಇದ್ವಲ್ಲ ವ್ಲಾಗು, ಒಂದು ನೀನು ಹೆಂಡ್ತಿ ಚೆನ್ನಾಗವಳೆ ಅಂತ ಹಾಕಿದಲ್ಲ. ಶರತ್ ಕನ್ನಡಿಗ ಅವರು ವ್ಲಾಗ್ ಮಾಡ್ತಾರಲ್ಲ, ಅದೆಲ್ಲ ಅವ್ನು ಯಾರೋ ಅವ್ನ ಫ್ರೆಂಡ್ನ ನನ್ನ ಹೆಂಡ್ತಿ ಅಂತ ಹೇಳ್ತಾನಲ್ಲ. ಅವಾಗ ಅವ್ನ ಕಮೆಂಟ್ಸ್ ಎಲ್ಲ ತೆಗೆದು ನೋಡಿದ್ರೆ ಬರೀ ಅವ್ನ ಹೆಂಡ್ತಿ, ನಿಮ್ಮ ಹೆಂಡ್ತಿನೇ ಚೆನ್ನಾಗವಳೆ ವಿಜಿ. ಅವ್ನ ಫ್ರೆಂಡ್ ವಿಜಿನ ನನ್ನ ಹೆಂಡ್ತಿ ಅಂದ್ಕೊಂಡು ವ್ಲಾಗ್ ಮಾಡ್ತಿರ್ತಾನೆ. ಅದು ಕಮೆಂಟ್ಸ್ ತೆಗೆದು ನೋಡಿದ್ರೆ ಎಲ್ಲ ಬರೀ ನಿಮ್ಮ ಹೆಂಡ್ತಿ ಚೆನ್ನಾಗಿದ್ದಾರೆ, ನಿಮ್ಮ ಹೆಂಡ್ತಿ ಮೇಲೆ ನನಗೆ ಕ್ರಶ್ ಆಗಿದೆ ಅಂತೆಲ್ಲ ಹಾಕಿರ್ತಾರೆ. ನಮ್ಮ ದೀಕ್ಷೆಗೆ ಏನಾದ್ರು ಹಂಗೆ ಏನಾದ್ರು ಫ್ಯಾನ್ಸ್ಗಳು ಹಾಕ್ಬಿಟ್ರೆ ನಾನು ಎಲ್ಲಿ ಹೋಗ್ಲಿ. ಆಮೇಲೆ ಅವಳಿಗೆ ದೃಷ್ಟಿ ಆಗಲ್ವಾ ಗೈಸ್. ಕನ್ಸರ್ನಿಂದ ನಾನು ಅವಳನ್ನ ವ್ಲಾಗಲ್ಲಿ ತೋರಿಸ್ತಾ ಇಲ್ಲ. ನನ್ನ ತಂಗಿ ಮೇಲೆ ನನಗೆ ಕನ್ಸರ್ನ್ ಜಾಸ್ತಿ. ಓಕೆ ಗೈಸ್, ಬನ್ನಿ ಇವಾಗ ಕಸ್ಟರ್ಡ್ ಮಾಡೋಣ. ಹೆಂಗೆ ಮಾಡ್ತೀವಿ, ಏನೇನು ಹಾಕ್ತೀವಿ ಎಲ್ಲ ತೋರಿಸ್ತೀವಿ, ಬನ್ನಿ ಗೈಸ್. ಇವಾಗ ನಾವು ಕಸ್ಟರ್ಡ್ ಮಾಡೋಕ್ಕೆ ಫಸ್ಟು ಫ್ರೂಟ್ಸ್ನ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀವಿ. ನಾವು ಇಲ್ಲಿ ಏನೇನು ತೊಗೊಂಡಿದ್ದೀವಿ ಅಂದರೆ 2 ಬನಾನಾ, 1 ಪೊಮೊಗ್ರನೆಟ್ಟು, 1 ಮ್ಯಾಂಗೋ ಆ್ಯಂಡ್ ಮತ್ತು 1 ಆ್ಯಪಲ್ ತೊಗೊಂಡಿದ್ದೀವಿ ಗೈಸ್. ಇಷ್ಟು ಫ್ರೂಟ್ಸ್ನ ಇವಾಗ ಫಸ್ಟು ಕಟ್ ಮಾಡ್ಕೊಬೇಕು. ಲೆಟ್ಸ್ ಕಟ್ ಗೈಸ್. ಇಲ್ಲಿರೋ ಇಷ್ಟು ಐಟಮ್ಸಲ್ಲಿ ತೊಳ್ಕೊಬೇಕಾಗಿರೋದು ಆ್ಯಪಲ್ ಒಂದೇ. ಅದೊಂದು ಆ್ಯಪಲ್ ತೊಳೆಯೋಕ್ಕೆ ಇಷ್ಟು ನೀರು ತೊಗೊಂಡೋಳೆ ಗೈಸ್. ಏನು ಹೇಳ್ತೀರಾ ಇಂಥ ಜನಕ್ಕೆ. ಈ ಥರ ಚಾಕುವಲ್ಲಿ ಮಾರ್ಕ್ ಮಾಡಿಕೊಂಡು ಆಮೇಲೆ ಅದನ್ನ ಹಿಂಗೆ ಓಪನ್ ಮಾಡ್ಕೊಬೇಕು ಗೈಸ್. ಆವಾಗ ಈ ಥರ ಕ್ಲೀನಾಗಿ ಓಪನ್ ಆಗುತ್ತೆ. ಆಮೇಲೆ ಅದನ್ನು ಬಿಡಿಸ್ಕೊಬೇಕು ಈ ಥರ ಗೈಸ್. ಟ್ರಿಕ್ಸ್ ಇಷ್ಟ ಆಗಿದೆ, ಲೈಕ್ ಮಾಡಿ ಗೈಸ್. ಮಾವಿನಕಾಯಿ ಕಟ್ ಮಾಡೋದು ಹೇಗೆ, ಮಾವಿನಕಾಯಿ ಅಲ್ಲ, ಹಣ್ಣು. ಸಾರಿ ಫಾರ್ ದ ಮಿಸ್ಪ್ರೊನೌನ್ಸಿಯೇಷನ್. ಈ ಥರ ಎಲ್ಲ ಫಸ್ಟು ಹೆಂಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಅಡ್ಡಡ್ಡ ಉದ್ದುದ್ದ ಎಲ್ಲ ಮಾರ್ಕ್ ಮಾಡಿಬಿಟ್ಟು ಮಾವಿನ ಹಣ್ಣ ಹೇಳ್ತೀನಿ ಇರ್ರಿ ಹಂಗೆ. ಆಮೇಲೆ ಹಿಂಗೆ ಬೆಂಡ್ ಮಾಡಿಬಿಡ್ಬೇಕು ಅಷ್ಟೇ ಗೈಸ್. ಇದು ಮಾವಿನ ಹಣ್ಣನ್ನು ಕೊಯ್ಯುವ ರೀತಿ. ಈ ಥರ ಬೆಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅಲ್ಲಿ ಹಾಕುವಾಗ ಆಮೇಲೆ ಕಟ್ ಮಾಡ್ತೀವಿ. ಅದು ಹಣ್ಣಲ್ವಾ, ಅದಕ್ಕೆ ಇವಾಗಲೇ ಕಟ್ ಮಾಡಿದ್ರೆ ಒಂಥರ ಆಗ್ಬಿಟ್ರೆ ಕಷ್ಟ. ಹಚ್ಕೊಂಡಿದ್ದಾಯಿತು ಗೈಸ್. ಇನ್ನೇನು ಇವಾಗ ನೆಕ್ಸ್ಟ್ ಮಾಡಬೇಕು. ಇದನ್ನೆಲ್ಲ ನಮ್ಮ ಜೀವನ ಬಂದು ತಿಂದ್ಬಿಟ್ಟು ಏನನ್ಬೇಕು, ಒನ್ ಮೋರ್ ಅನ್ಬೇಕಂತೆ. ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಮಾಡೋಣ. ಕಸ್ಟರ್ಡ್ ಪೌಡ್ರನ್ನ ಓಪನ್ ಮಾಡಿ ಸ್ವಲ್ಪ ಮಾತ್ರ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀವಿ. ಎಷ್ಟು ಹಾಲು ಹಾಕೋಬೇಕು ದೀಕ್ಷಿತ್ ಅವರೇ? ಸ್ವಲ್ಪ ಮೀನ್ಸ್ ಗೈಸ್, ಆ ಪೌಡ್ರು ಕ್ಲೀನಾಗಿ ಅದ್ರಲ್ಲಿ ಮಿಕ್ಸ್ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀವಿ. ಕಸ್ಟರ್ಡ್ ಕತೆ ದೀಕ್ಷಿತಾ ಜೊತೆ. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಮಾಡಿಕ್ಕಿರೋದಾಗೈತು ಪೌಡ್ರು. ಅಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ ಗೈಸ್, ಸಕ್ಕರೆ. ಸಿಹಿಗೆ ತಕ್ಕಷ್ಟು ಸಕ್ಕರೆ. 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀವಿ. 3 ಸ್ಪೂನ್ ಸಾಕ? 3 ಸ್ಪೂನು ಸಾಲಲ್ಲ ಎಂದು ಇನ್ನೂ 2 ಸ್ಪೂನನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಗೈಸ್. ಇದನ್ನು ಸ್ಮೆಲ್ ಮಾಡಿದ್ವಿ, ಅದು ಏನು ಸ್ಮೆಲ್ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು ಗೈಸ್, ಇದು ಐಸ್ ಕ್ರೀಮ್ ಮತ್ತು ಮಿಲ್ಕ್ ಶೇಕ್ ಥರ ಸ್ಮೆಲ್ ಬರ್ತಾಯಿತ್ತು. ಮೇ ಬಿ ಅದಕ್ಕೆಲ್ಲ ಈ ಪೌಡ್ರ್ ಹಾಕ್ತಾರೆ ಅನಿಸುತ್ತೆ ಅದಕ್ಕೆ.
ಅದೇ ಸ್ಮೆಲ್. ಇಗ್ನೋರ್ ಮೈ ಏರ್ ಸ್ಟೈಲ್ ಗೈಸ್, ಪ್ಲೀಸ್ ಇಗ್ನೋರ್ ಮೈ ಏರ್ ಸ್ಟೈಲ್. ಮನೆ ಹತ್ರ ಇರ್ತೀವಲ್ವ, ಸೊ ಅದೆಲ್ಲ ಮ್ಯಾಂಡೇಟ್ರಿ ಅಲ್ಲ ಗೈಸ್. ಇವಾಗ ಹಾಲು ಕುದೀತೈತೆ, ಅದಕ್ಕೆ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕಸ್ಟರ್ಡ್ ಪೌಡರ್ ಮತ್ತು ಹಾಲನ್ನ, ಅದನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀವಿ. ಗೈಸ್ ನಾವು ಇವತ್ತು ಕಸ್ಟರ್ಡ್ ಮಾಡೋಕ್ಕೆ ಕ್ವಾಲಿಟಿ ಗುಡ್ನೆಸ್ ಇನ್ಸೈಡ್ ಆ ಕಂಪ್ನಿಯವ್ರದ್ದು ಕಸ್ಟರ್ಡ್ ಪೌಡ್ರು ತೊಗೊಂಡಿದ್ದೀವಿ, ವೆನಿಲಾ ಫ್ಲೇವರ್ ಗೈಸ್. ಇದು ಬಂದು 100 ಗ್ರಾಮು, ನಾವು ಯೂಸ್ ಮಾಡಿರೋದು 50 ಗ್ರಾಮ್ ಅಷ್ಟು ಇವಾಗ ಮಾಡೋಕ್ಕೆ ಯೂಸ್ ಮಾಡಿದ್ದೀವಿ. ಇನ್ನು 50 ಗ್ರಾಮ್ ಇದರಲ್ಲೇ ಐತೆ ಗೈಸ್. ಇವಾಗ ಅದೆಲ್ಲ ಆದಮೇಲೆ ಅದನ್ನು ಕುದಿಸಿ ಮಿಕ್ಸ್ ಮಾಡಿ ಇಲ್ಲಿ ತಂದು ಆರಕ್ಕೆ ಇಟ್ಟಿದ್ದೀವಿ, ಫ್ಯಾನ್ ಹಾಕ್ಬಿಟ್ಟು. ಇದು ಫುಲ್ಲು ಆರಬೇಕು ಗೈಸ್. ಫುಲ್ಲು ಆರಿದ್ಮೇಲೆ ಅದಕ್ಕೆ ಅಲ್ಲಿ ಇಟ್ಕೊಂಡಿರೋ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸಲ್ಲಿ ದ್ರಾಕ್ಷಿ ಆಮೇಲೆ ಪಂಪ್ಕಿನ್ ಸೀಡ್ಸ್ನ ಹಾಕ್ತಾಯಿದ್ದೀವಿ ಗೈಸ್. ಇದು ಫುಲ್ ಆರಬೇಕು, ಆರಿದ್ಮೇಲೆ ಹಾಕೋಣ ಗೈಸ್. ಇವಾಗ ಅದನ್ನ ಆರಕ್ಕೆ ಇಟ್ಟಿದ್ದೀವಲ್ವಾ, ಸೊ ಅದು ಆರೋ ಗ್ಯಾಪಲ್ಲಿ ಊಟ ಮಾಡ್ಕೊಂಬಿಡೋಣ. ಬಿಕಾಸ್ ಟೈಮ್ ಆಲ್ರೆಡಿ 2:30 ಆಗೈತೆ. ಅದು ಆರೋ ಗ್ಯಾಪಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ತಾಯಿದ್ದೀವಿ ಗೈಸ್. ಪಲಾವು, ಮೊಸರು, ಮಧ್ಯಾಹ್ನದ ಊಟ. ಓಕೆ ಗೈಸ್, ಇವಾಗ ಊಟನೂ ಆಯಿತು, ಇದೆಲ್ಲ ಆರ್ಕೊಂಡೈತೆ. ಸೊ ಇವಾಗ ನಾವು ಅದಕ್ಕೆ ಕಟ್ ಮಾಡಿರೋ ಫ್ರೂಟ್ಸ್ನೆಲ್ಲ ಹಾಕ್ಕೊತಾ ಇದ್ದೀವಿ. ಫಸ್ಟು ಮ್ಯಾಂಗೋ ಹಾಕ್ತಾಯಿದ್ದೀವಿ, ಯಾಕಂದರೆ ಅದು ಸ್ವಲ್ಪ ಹಣ್ಣಾಗೋದ್ರಿಂದ ಬೇಗ ಇದಾಗ್ಬಿಡುತ್ತೆ ಅಂತ ಅದನ್ನ ಹಾಕ್ತಾಯಿದ್ದೀವಿ ಗೈಸ್. ಏನಂತ ಅಂದರೆ ನಾನು ಅದು ಹಣ್ಣಾಗಿರೋಕ್ಕೆ ಇದಾಗ್ಬಿಡುತ್ತೆ ಅಂತ ಸ್ವಲ್ಪ ಬೇಗ ಹಾಕ್ತಾಯಿದ್ದೀವಿ ಎಲ್ಲವಳು. ಇರುವೆ ಎತ್ಕೊಳುತ್ತೆ ಅಂತ ಬೇಗ ಹಾಕ್ತಾಯಿದ್ದೀವಿ ಅಂತವಳೆ. ಇವಾಗ ಸ್ವಲ್ಪ ಬೇಸಿಗೆಗಾಲ ಅಲ್ವಾ, ಇರುವೆಗಳು ಕಾಟ ಬೇರೆ ಮನೆಗಳಲ್ಲಿ, ಏನು ಮಾಡೋಕ್ಕಾಗಲ್ಲ. ಪಾಪ ಅವಕ್ಕೂ ಊಟ ಬೇಡವಾ ಗೈಸ್, ಏನು ಹೇಳ್ರಿ. ನೆಕ್ಸ್ಟ್ ವಿ ಆರ್ ಆ್ಯಡಿಂಗ್ ಪೊಮಗ್ರಾನೆಟ್ ಗೈಸ್. ಹಿಂಗೆ ತೋರಿಸೋ ನಿಮಿಷ. ಇದು ಬಂದ್ಬಿಟ್ಟು ಗ್ರೇಪ್ಸ್, ಒಣದ್ರಾಕ್ಷಿ ಮತ್ತು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ ಗೈಸ್. ಅದೆಲ್ಲ ಅದು ತಿಂದರೆ ಒಳ್ಳೇದಂತ ಮನೇಲಿ ಮಾಡ್ಕೊಂಡಿದ್ದು. ನಾವು ಅದನ್ನು ಹಂಗೆ ತಿನ್ನೋಕ್ಕಾಗಲ್ಲ ಅಂತ ಕಸ್ಟರ್ಡ್ಗೆ ಹಾಕ್ಕೊಂಡು ತಿಂತಾಯಿದ್ದೀವಿ. ಗೈಸ್ ಸ್ವಲ್ಪ ಸ್ವೀಟ್ ಕಮ್ಮಿ ಆಗೈತೆ ಅಂದ್ಬಿಟ್ಟು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀವಿ. ಸಕ್ಕರೆ ತಿಂದು ಸಕ್ಕರೆನೂ ಡಿಸೈನಾಗಿ ಹಾಕ್ತಾಳಲ್ಲ ನೋಡ್ರಿ ಗೈಸ್. ಡಿಸೈನ್ ಇಗ್ನೋರ್ ಮೀ. ಓಕೆ ಗೈಸ್, ಇವಾಗ ಇದು ಹಣ್ಣೆಲ್ಲ ಹಾಕಿದ್ದಾಯಿತು. ಇವಾಗ ಅದು ಸ್ವಲ್ಪ ಫ್ರಿಜ್ಜಲ್ಲಿ ಇಡಬೇಕು. ಒಂದು 1 ಅವರ್ ಆದರೂ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಸ್ವಲ್ಪ ಕೋಲ್ಡ್ ಆಗುತ್ತೆ. ಅದಾದಮೇಲೆ ತಿನ್ನೋಕ್ಕೆ ಪರ್ಫೆಕ್ಟಾಗಿರುತ್ತೆ. ಸೊ ಇವಾಗ ಅದನ್ನ ಫ್ರಿಜ್ಜಲ್ಲಿ ಇಡೋಣ ಬನ್ನಿ ಗೈಸ್. ಇವಾಗ ಗೈಸ್ ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. 1 ಅವರ್ ಆದಮೇಲೆ ತೆಗೆದು ನೋಡೋಣ ಏನಾಗಿರುತ್ತೆ ಅಂತ. ಏನಾಗಿರಲ್ಲ, ಕೋಲ್ಡ್ ಆಗಿರುತ್ತೆ. ಆಮೇಲೆ ತಿನ್ನೋಕ್ಕೆ ಕರೆಕ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಕೋಲ್ಡ್ ಇರಬೇಕಲ್ವಾ, ಆಮೇಲೆ ತಿನ್ನೋಣ ಗೈಸ್. 1 ಅವರ್ ಬಿಡೋಣ ಫ್ರಿಜ್ಜಲ್ಲೇ ಇಟ್ಟು ಬನ್ನಿ, ಆಮೇಲೆ ಬರುವ ಮತ್ತೆ ಗೈಸ್. ಇವಾಗ ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಗ್ಯಾಪಲ್ಲಿ ಏನಾದರೂ ತಿನ್ನಬೇಕು, ಸುಮ್ಮನೆ ಅಂತೂ ಕುತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಚಾಕ್ಲೇಟ್ ಇತ್ತು, ಚಾಕ್ಲೇಟ್ನ ತಿನ್ನೋಣ ಅಂತ ತಿಂತೀವಿ. ಈ ಚಾಕ್ಲೇಟ್ ಏನಂದರೆ 2 ದಿನದಿಂದ ನಾನು ಬ್ಯಾಗಲ್ಲೇ ಇಟ್ಕೊಂಡಿದ್ನಲ್ಲ, ಸೊ ಮೆಲ್ಟಾಗಿ ಆ ಪೇಪರೆಲ್ಲ ಹಿಂಗೆ ಹಾಗೈತೆ. ಆದರೂ ಬಿಡದಲ್ಲ ಅದನ್ನು ನೆಕ್ಕೊಂಡು ತಿಂತಾಯಿದ್ದೀವಿ ಬಿಡಿಸ್ಕೊಂಡು. ಏನು ಮಾಡೋಕ್ಕಾಗಲ್ಲ ಗೈಸ್, ಬಿಕಾಸ್ ಚಾಕ್ಲೇಟ್ ಅಂದರೆ ನಮಗೆ ಅಷ್ಟು ಇಷ್ಟ ಆಗಿರುತ್ತೆ. ಅದು ಓರಿಯೋ ಫ್ಲೇವರ್ ಬೇರೆ, ಓರಿಯೋ ಸಿಲ್ಕ್, ಅದಕ್ಕೇ ಬಿಡ್ದಂಗೆ ತಿಂತಾಯಿದ್ದೀವಿ. ನೋಡೋದಲ್ಲ ಗೈಸ್ ಹೆಂಗೆ ತಿಂತಾವಳೆ, ನೋಡಿ ಇನ್ಸ್ಪೈರ್ ಆಗಿ ತಿನ್ನೋದು ಹೆಂಗೆ ಅಂತ. ಫೈನಲಿ ಇವಾಗ ಕಸ್ಟರ್ಡ್ನ ಫ್ರಿಜ್ಜಿಂದ ತೆಗ್ದಿದ್ದೀವಿ. 1 ಅವರ್ ಅಲ್ಲ, ಇನ್ನೂ ಜಾಸ್ತಿನೇ ಆಗೈತೆ. ಇವಾಗ ಆಲ್ರೆಡಿ ಅದು ಕೋಲ್ಡ್ ಆಗೈತೆ. ಇವಾಗ ಅದನ್ನು ನಾವು ಬಟ್ಲಿಗೆ ಹಾಕ್ತಾಯಿದ್ದೀವಿ. ಬೌಲ್, ಅಫಿಷಿಯಲಿ ಬೌಲ್ಗೆ ಹಾಕ್ತಾಯಿದ್ದೀವಿ. ಈಗ ನಮ್ಮ ಮನೆ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಕೊಡುವಂಥ ಸಮಯ. ಸಿ ಗೈಸ್, ವಿ ಆರ್ ಪುಟ್ಟಿಂಗ್ ಇಂಟು ಬೌಲ್. ಹುಡುಗರನ್ನ ಕರ್ಕೊಂಬರೋಣ ಗೈಸ್. ಇವಾಗ ಊರಿಂದ ನಮ್ಮಮ್ಮ ಬೇರೆ ಬರ್ತಾವ್ರೆ. ನಾಳೆ ಬೇರೆ ಬಕ್ರೀದ್ ಅಂತ ಹೇಳಿ ನಂಗೆ ಗೊತ್ತೇ ಇಲ್ಲ. ನಾಳೆ ರಜಾ ಅಂತೆ. ನಂಗೆ ಮನೇಲಿರೋದಕ್ಕೆ ರಜಾ ಇವಾಗ ಏನು ಅಂತಲೇ ಗೊತ್ತಾಗಿಲ್ಲ, ಯಾವ ವಾರ ಏನಂತ. ಅದಕ್ಕೆ ಅಮ್ಮನೂ ಗೊತ್ತೈತೆ ಇವತ್ತು. ಜೀವನ್
ಜೀವನ್ ಚೋಟು ಬರ್ರ ತಿನ್ನಕ್ಕೆ ಹೋಗೋಣ ಬಾಚೈತ ಏಮೇರ ಚೋಟು ಗೈಸ್ ಏಮೇರ ಚೋಟು ಸೇ ಹಾಯ್ ಚೋಟು ಏಮೇರ ಮಾವನ್ ಮಗ ನೀವಿಬ್ರು ಹಿಂದಿಯಲ್ಲಿ ಒಂದು ಡೈಲಾಗ್ ಹೇಳ್ರಿ ಇವಾಗ ಬೇಗ हिंदी का एक डायलॉग बोल ಇವ್ರು ನಮ್ಮ ಮನೆ ಹಿಂದಿ ಎಕ್ಸ್ಪರ್ಟ್ ಗೈಸ್ ಬಾರೋ ಇವ್ರು ನಮ್ಮ ಮನೆ ಹಿಂದಿ ಎಕ್ಸ್ಪರ್ಟ್ ಇವಳು ನಮ್ಮ ಚರಿತಾ ಅಂತ ನಮ್ಮ ಮಾವನ ಮಗಳು ಚೀನ್ ಟಪಾಕ ಡುಮ್ ಡುಮ್ ಅಂತ ಬನ್ನಿ ಹೋಗೋಣ ಎಲ್ಲ ಮೇಲೋಗನ್ ಬನ್ನಿ ಬನ್ನಿ ಬರ್ರಿ ಮೇಲೋಗನ್ ಕಷ್ಟಡ್ ತಿನ್ನಕ್ ಹೋಗನ್ ಗೈಸ್ ಅವ್ನು ಹಿಡ್ಕೊಂತಾನಂತೆ ನೋಡೋಣ ಹೆಂಗೆ ಹಿಡ್ಕೊಂತಾನೆ ಕಾಣಿಸಲ್ಲ ಹಲೋ ಗೈಸ್ ಹಿಂಗೆ ಇಟ್ಕೊಂಡ್ರೆ ಕಾಣಿಸುತ್ತೆ ನಿನ್ನ ಮುಖ ಹಲೋ ಗೈಸ್ ಹಲೋ ಗೈಸ್ ಹೇಗಿದೆ ಟೇಸ್ಟ್ ಹೇಗಿದೆ ನೀವು ಹಿಂದಿಯಲ್ಲಿ ಹೇಳ್ಬೇಕು ಜೀವ ನಿಮ್ಮ ಹಿಂದಿಗೆ ನನ್ನ ಚಾನಲಲ್ಲಿ ತುಂಬ ಫ್ಯಾನ್ಸ್ ಇದ್ದಾರೆ अच्छा है हाँ अच्छा है और बहुत भी अच्छा है हाँ छोटू डिजाइन भी अच्छा है डिजाइन भी अच्छा है ये डिजाइन है ये डिजाइन है ये पर कलर बहुत अच्छा है ಮಾವನ ಕೇಳಿ ಟೇಸ್ಟ್ ಕೊಂಡಿದ್ದು ಚೆನ್ನಾಗೈತೆ ಗೈಸ್ ದೀಕ್ಷಿತ್ ಅವ್ರು ಮಾಡಿದ್ದು ಹೆಂಗೈತೆ ಚೆನ್ನಾಗೈತೆ ನೀವು ನೆಕ್ಸ್ಟ್ ವ್ಲಾಗರು ನನ್ನ ಕ್ಯಾಮ್ರಾ ಇಟ್ಕೊಂಡು ಹೋದ್ರೆ ಕ್ಯಾಮ್ರಾ ಇಸ್ಕೊಂತಾನೆ ಮಾಡೋಕ್ಕೆ ನಾನು ಮಾಡ್ತೀನಿ ಅಂತ ಇನ್ಮೇಲೆ ಇವನು ವ್ಲಾಗ್ ಮಾಡ್ತಾನೆ ಚೋಟು ಚೋಟು ಹೇಳಿ ಹೆಂಗೈತೆ कैसा है अच्छा है ಅಚ್ಚಾ बहुत अच्छा है बहुत अच्छा ಮಾತಾಡೋ ಹಿಂದಿ ನಮಗೂ ಬರಲ್ಲ गाइस उस छोटू का अच्छा लगता है हम लोग पीपा डाल ओ हिंदी वाला है वो हिंदी वाला वो कन्नड़ वाला मुझे हिंदी आता है बोथ आर बेस्ट फ्रेंड्स है इसीलिए मैं भी इसके साथ हिंदी से ही बात करता हूँ language cannot break their friendship guys ಕಸ್ಟರ್ಡ್ ತಿಂದಿದ್ದಾಯಿತು ಇವಾಗ ಸಮೋಸ ತಿನ್ನುವ ಸಮಯ ಸಮೋಸ ತಿಂತಾ ಇದ್ದೀವಿ ಸಮೋಸ ತಂದಿದ್ದಮ್ಮ ಇವಳು ಅದಕ್ಕೆ ಟೊಮೊಟೊ ಕೆಚಪ್ ಹಾಕೊಂಡು ಬೇರೆ ತಿಂತಾಳೆ ಒಬ್ಬೊಬ್ರು ಒಂದೊಂಥರ ತಿಂತಾರೆ ಒಟ್ಟಿನಲ್ಲಿ ಹಿಂಗೆ ನಾವು ಬರೀ ತಿನ್ನೋದೇ ನಮ್ಮ ಕೆಲಸ ಮತ್ತೇನೂ ಇಲ್ಲ ತಿಂತಾನೆ ಇರ್ತೀವಿ ಯಾವಾಗಲೂ ಇವಳ ಜೊತೆ ಬಂದರೆ ಹಿಂಗೆ ಅಂತ ಹೇಳ್ತಾಳೆ ಯಾವಾಗಲೂ ತಿನ್ನಬೇಕು ಗೈಸ್ ಇವತ್ತು ಇರ್ತೀವೋ ನಾಳೆ ಹೋಯ್ತೀವೋ ಗೊತ್ತಿಲ್ಲ ಇದಾವಾಗಲೂ ತಿನ್ಕೊಂಡಿರ್ಬೇಕಂತ ನಮ್ಮ ಅಮ್ಮ ಹೇಳೋರೆ ಅದಕ್ಕೆ ತಿಂತಿದ್ದೀವಿ ಓಕೆ ಗೈಸ್ ತಿಂದಿದ್ದೆಲ್ಲ ಆಯಿತು ಇವಾಗ ರಿವ್ಯೂ ಏನು ಹೆಂಗಿತ್ತು ಕಸ್ಟರ್ಡ್ ಅಂತ ಕೇಳೋಣ ಬನ್ನಿ ಕಸ್ಟರ್ಡ್ ಹೆಂಗಿತ್ತು ನನ್ನ ತಮ್ಮ ಫಸ್ಟ್ ಟೈಮ್ ಆಗೋದು ಮಾತಾಡ್ಬಿಟ್ಟ ಗೈಸ್ ಮತ್ತೆ ಹೆಂಗಿತ್ತು ಅದು ದೀಕ್ಷಿತ ಮಾಡಿರೋದು ಅದಕ್ಕೆ ಸಾಕತ್ತಾಗಿತ್ತು ಅನ್ನತ್ತೆ ಮಾಸ್ಟರ್ ಚೆಫ್ ದೀಕ್ಷಿತ ಅವರು ಇವರೇ ಮಾಡಿದ್ದು ಕಸ್ಟರ್ಡ್ನ ಹೇಗಿತ್ತು ಸಾಕಾದಾಗ ಮಾಡಿದ್ರು ಮಾತ್ರ ಓಕೆ ಬನ್ನಿ ಗಾಯ್ಸ್ ಹಂಗೆ ಕೆಳಗಡೆ ಹೋಗೋಣ ಕೆಳಗಡೆ ಹೋಗಿ ಕೇಳಿಕೊಂಡು ಬರುವ ತಾತ ಕಸ್ಟರ್ಡ್ ತಿಂದ ಹಣ್ಣೆಲ್ಲ ಹಾಕೊಟ್ಟಿದ್ದು ಅದು ಯಾವುದೋ ಅದೇನು ಅಂತಲೇ ಗೊತ್ತಿಲ್ಲ ಈಗ ಇದು ಒಂದು ನಿಮಿಷ ನೀನು ಇಲ್ಲಿಗೆ ಕೇಳಿಸ್ಕೊಬೇಕು ನೀನು ಹೆಂಗಿತ್ತು ಅದು ತಿಂದಿದ್ದು ಯಾಕೆ ತಿನ್ನಲಿಲ್ಲ ಕೊಡಲೇ ಇಲ್ವಾ ಎಲ್ಗೋಗಿದ್ದೆ ನೀನು ಗೈಸ್ ನಮ್ಮ ತಾತ ಇವಾಗ ಎಲ್ಲ ಹೋಗಿ ಬಂದೈತೆ ಅದಕ್ಕೆ ತಿಂದಿಲ್ಲ ಒಳಗಡೆ ಐತೆ ತಿಂತದಿರ್ರಿ ತಿಂದ್ಬಿಟ್ಟು ಕೇಳೋಣ ನಮ್ಮ ಅಮ್ಮ ಕಸ್ಟರ್ಡ್ ತಿಂದ ನಾನು ತಿನ್ನಲಿಲ್ಲ ನಂಗೆ ಹಾಲಿನ ಸುವಾಸನೆ ಆಗಲ್ಲ ನಾನು ತಿನ್ನಲ್ಲ ನಮಗೆ ಮಿಲ್ಕ್ ಐಟಮ್ಸ್ ಆಗಲ್ಲ ಗೈಸ್ ಅದಕ್ಕೆ ತಿಂದಿಲ್ಲ ನಮ್ಮ ತಾತಂಗೆ ಗೈಸ್ ನಮ್ಮ ತಾತ ನಮ್ಮ ಅಜ್ಜಿ ಓಕೆ ಗೈಸ್ ಫೈನಲಿ ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇದಾಗಿತ್ತು ಕಸ್ಟರ್ಡ್ ಕತೆ ದೀಕ್ಷಿತಾ ಜೊತೆ ಟೈಟಲ್ ಚೆನ್ನಾಯ್ತಲ್ಲ ಇದನ್ನೇ ಈಗ ನಾಳೆ ಹೇಳಿಲ್ಲ ಇದು ನಮ್ಮ ಕಸ್ಟರ್ಡ್ ಕತೆ ದೀಕ್ಷಿತಾ ಜೊತೆ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್
ರೆಸಿಪಿ ಬೇಕು ಅಂತ ಅಂದರೆ ಡಿ ಎಮ್ ಮಾಡಿ ಕಮೆಂಟ್ ಹಾಕಿ ರೆಸಿಪಿ ಏನಂತ ಹೇಳ್ತೀವಿ. ಇನ್ನೇನು ಆಲ್ಮೋಸ್ಟ್ ಏನೇನು ಹಾಕಿದ್ವಿ ಏನೇನು ಬಿಟ್ವಿ ಅಂತ ನೀವೇ ನೋಡ್ಕೊಂಡಿದ್ದೀರಲ್ವಾ, ಸೊ ಇನ್ನೇನು ಹೇಳೋದಿಲ್ಲ. ಜೊತೆಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸಿಗುವ ಮತ್ತು ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಕೀಪ್ ಸಪೋರ್ಟಿಂಗ್ ಗೈಸ್. ನನ್ನ ಇನ್ಸ್ಟಾಲಿ 4K ಕಂಪ್ಲೀಟ್ ಆಗೈತೆ. ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ. ಇನ್ನೂ 4K ಅಲ್ಲ, ಇನ್ನೂ ಮೋರ್ ಟು ಗೋ. ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಇರಬೇಕು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಆದಷ್ಟು ಬೇಗ 1K ಕಂಪ್ಲೀಟ್ ಆಗಲಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಬಾಯ್ ಬಾಯ್, ಲವ್ ಯು ಆಲ್.